ಡಿಕೆಶಿ ಸಿಎಂ ಆಸೆಗೆ ಸೆದ್ದು ಬಡದಿದ್ದ ಮತ್ತೊಂದು ಹೊಡೆತ ಆಗ್ತಾ ಇದೆ. ಮತ್ತೆ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ತರ್ತಾ ಇದ್ದಾರೆ ದಲಿತ ನಾಯಕರು. ಡಿಕೆಶಿ ಸಿಎಂ ಆಸೆಗೆ ಸೆದ್ದು ಬಡದಿಂದ ಮತ್ತೊಂದು ಹೊಡೆತವನ್ನ ಕೊಡ್ಲಿಕ್ಕೆ ಅಂತ ಹೇಳಿ ಸಿದ್ಧತೆಗಳಾಗಿದೆ. ಮತ್ತೆ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ತರ್ತಾ ಇದ್ದಾರೆ ದಲಿತ ನಾಯಕರು. ನಾನು ಸಿಎಂ ಆಕಾಂಕ್ಷಿ ಅಂತ ಪರಂ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ನಾವು ಇದ್ದೀವಿ ಹಾಗಿದ್ರೆ ಲಿಸ್ಟ್ ನಲ್ಲಿ. ಪರಂ ಮಾತಿಗೆ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ. ಒಬ್ಬರಿಂದಲೇ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ಹೀಗಂತ ಕೌಂಟರ್ ಅನ್ನ ನೀಡಲಾಗ್ತಾ ಇದೆ. ದಲಿತ ನಾಯಕರ ಅಸ್ತ್ರದಿಂದಾಗಿ ಇಕ್ಕಟ್ಟಿಗೆ ಸಿಲುಕೊಳ್ತಾ ಇದೆ ಹೈಕಮಾಂಡ್. ಈಗ ಒಬ್ಬೊಬ್ಬರೇ ಹಿಂಗೆ ಹೇಳ್ತಾ ಹೋಗ್ತಾ ಇದ್ರೆ ಬಹಳಷ್ಟು ಕಷ್ಟ ಆಗಬಿಡುತ್ತೆ. ಈಗ ಪರಂ ಅವರು ಮಾತನಾಡಿದ್ರು, ಎಸ್ ನಾನು ಕೂಡ ಆಕಾಂಕ್ಷಿ, ಇನ್ನು ಬಹಳಷ್ಟು ಮಂದಿ ಕೂಡ ಹೇಳಿದ್ದಾರೆ. ಈಗ ಪರಂ ಅವರು ಮಾತ್ರವಲ್ಲ, ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು, ಒಬ್ಬೊಬ್ಬರೇ ಹಿಂಗೆ ಹೇಳ್ತಾ ಇದ್ರೆ ಒಬ್ಬರಿಂದಲೇ ಸರ್ಕಾರ ಅಲ್ಲ ಅಥವಾ ಪಕ್ಷವಲ್ಲ, ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ. ಬಹುದೊಡ್ಡ ಮತ ಬ್ಯಾಂಕ್ ಅನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಈಗಾಗಲೇ ವರಿಷ್ಠರಿದ್ದಾರೆ. ಒಂದು ವೇಳೆ ಡಿಕೆಶಿ ಅವರಿಗೆ ಸಿಎಂ ಸ್ಥಾನವನ್ನು ಕೊಡುವಂತಹ ತೀರ್ಮಾನ ಅಕಸ್ಮಾತ್ ಏನಾದರೂ ಮಾಡಿದ್ರೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳಿದೆ. ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ದಲಿತರಿಗೆ ಅಂತ ಹೇಳಿ ಬಿಂಬಿಸುವಂತಹ ಪ್ರಯತ್ನಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಇಡೀ ದಲಿತ ಸಮುದಾಯಕ್ಕೆ ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಆಗ್ತಾ ಇದೆ. ಹೀಗಾಗಿ ಡಿಕೆಶಿ ಅವರ ಕನಸಿಗೆ ತಣ್ಣೀರನ್ನ ಹಾಕ್ತಾ ಇದ್ದಾರೆ ದಲಿತ ನಾಯಕರು. ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡುವಂತಹ ಮೂಲಕವಾಗಿ ಈಗಾಗಲೇ ಒಂದು ರೀತಿಯಾಗಿ ಡಿಕೆಶಿ ಅವ್ರಿಗೂ ಕೂಡ ಭಯ ಆತಂಕ ಶುರುವಾಗಿದೆ. ನನ್ನ ಹಿಂದೆ ಏನೆಲ್ಲ ವಸಲತನ ಮಾಡ್ತಾರೆ, ತಂತ್ರಗಳನ್ನು ಮಾಡ್ತಾರೆ, ನನ್ನನ್ನು ಅಧಿಕಾರಕ್ಕೆ ಬರದಂತಹ ರೀತಿಯಾಗಿ ಯಾವ ರೀತಿಯಾಗಿ ಹುನ್ನಾರಗಳು ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಗೊತ್ತಿರುವಂಥದ್ದು ಡಿಕೆಶಿ ಅವರಿಗೆ. ಈಗ ಪರಂ ಅವರು ಕೊಟ್ಟಿರುವಂತಹ ಹೇಳಿಕೆ ಕೂಡ ಯಾವ ರೀತಿಯಾಗಿ ಅದು ಡಿಕೆಶಿ ಅವರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ಈಗ ಬಹಳಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಇನ್ನೂ 2.5 ವರ್ಷ ತಮ್ಮ ಸ್ಥಾನವನ್ನು ಕಾಯ್ದಿರಿಸಿಕೊಳ್ಳೋದಕ್ಕೆ ಅಥವಾ ಹಾಗೆ ಮುಂದುವರ್ಕೊಂಡು ಹೋಗಲಿಕ್ಕೆ ಏನೆಲ್ಲ ತಂತ್ರಗಾರಿಕೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ದಲಿತ ನಾಯಕರ ಒಂದು ಸ್ಟೇಟ್ಮೆಂಟ್ಗಳು ಯಾವ ರೀತಿಯಾದಂತಹ ಪರಿಣಾಮವನ್ನು ಕೂಡ ಡಿಕೆಶಿ ಅವರ ಅಧಿಕಾರದ ಚುಕ್ಕಾಣಿಯ ಕನಸಿಗೆ ಅದು ಬ್ರೇಕ್ ಹಾಕುವಂತಹ ಸಾಧ್ಯತೆಗಳಿದೆ. ಏನಿದೆ ಮಾಹಿತಿ? ಕುಸುಮ, ಪ್ರಮುಖವಾಗಿ ಏನು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಸಾಕಷ್ಟು ಮುಳ್ಳಿನ ಹಾದಿ ಎದುರಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಹರಸಾಹಸನ ಪಡ್ತಾ ಇದ್ದಾರೆ. ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ನಾಯಕರ ಮನೆಗೂ ಸಹ ಭೇಟಿಯನ್ನ ಕೊಟ್ಬಿಟ್ಟು ತಮಗೆ ಸಪೋರ್ಟ್ ಮಾಡುವಂತೆನೂ ಸಹ ಬೇಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಇದೀಗ ಪರಮೇಶ್ವರ್ ಅವರು ಬಿಟ್ಟಿರ್ತಕ್ಕಂಥ ಒಂದು ಬಾಣ ಏನಿದೆ ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮುಳುವಾಗುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಪರಮೇಶ್ವರ್ ಅವರ ಮಾತಿಗೆ ಸತೀಶ್ ಜಾರಕಿಹೊಳಿ ಮಾದೇವಪ್ಪನು ಸಹ ಈಗ ಜೊತೆಗೂಡಿಸಿರ್ತಕ್ಕಂಥದ್ದು. ಈಗ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಪರಮೇಶ್ವರು, ಮಾದೇವಪ್ಪ ಮತ್ತೆ ಸತೀಶ್ ಜಾರಕಿಹೊಳಿ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಗದ್ದುಗೆಗೆ ಇವರು 3 ಜನರಲ್ಲಿ ದೊಡ್ಡ ಮಟ್ಟದ ಮುಳ್ಳಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಏನು ದಲಿತ ಸಿಎಂ ಕೂಗನ್ನ ಅವರು ಬಿಟ್ಟಿರ್ತಕ್ಕಂಥದ್ದು. ನಾವು ಸಹ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೆ, ಆಗ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ನಾನು ಯಾವತ್ತೂ ಸಹ ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಸಹ ಹೇಳ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದರಂತೆ ಸತೀಶ್ ಜಾರಕಿಹೊಳಿ ಸಹ ಆ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಂಡಿದ್ರು, ಮಾದೇವಪ್ಪನು ಸಹ ಸಮರ್ಥನೆ ಮಾಡ್ಕೊಂಡಿದ್ರು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಏನಾದ್ರು ಹಠ ಬಿದ್ದು ಸಿಎಂ ಸ್ಥಾನವನ್ನ ಗಳಿಸೋದಕ್ಕೆ ಹೋದ್ರೆ ಆಗ ಡಿ.ಕೆ. ಶಿವಕುಮಾರ್ ಅವರ ಬದಲಿಗೆ ದಲಿತರಿಗೆ ಸಿಎಂ ಪಟ್ಟವನ್ನ ಕಟ್ಟಿ ಅಂತ ಹೇಳ್ಬಿಟ್ಟು ಒಂದು ಬಣ ಎದ್ದೇಳುವ ಸಾಧ್ಯತೆಗಳು ಅಧಿಕವಾಗಿದೆ. ಆ ಬಣದ ಮುಂದಾಳತ್ವವನ್ನ ಪರಮೇಶ್ವರ್, ಮಾದೇವಪ್ಪ, ಸತೀಶ್ ಜಾರಕಿಹೊಳಿ ವಹಿಸಿಕೊಳ್ಳುವ ಸಹ ಸಾಧ್ಯತೆ ಇದೆ. ಇನ್ನು ಪ್ರಮುಖವಾಗಿ ಏನು ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಸಿಎಂ ಕಸರತ್ತು ಬಗ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂ ಆಗ್ಲಿ ಅನ್ನೋದ್ರ ಬಗ್ಗೆನೂ ಸಹ ಇದೀಗ ಒಂದು ಸುದ್ದಿಯನ್ನ ತೇಲಿಬಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಗದ್ದುಗೆಗೆ ಏರೋದಕ್ಕೆ ಸಾಕಷ್ಟು ಅಡೆತಡೆಗಳನ್ನ ಇದೀಗ ದಲಿತ ನಾಯಕರು ತಂದಾಕಿರ್ತಕ್ಕಂಥದ್ದು. ಒಂದು ಪಕ್ಷ ಏನಾದ್ರು ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ದಲಿತರನ್ನ ಕಡೆಗಣಿಸಿದೆ ಆದಲ್ಲಿ ಅದು ಕಾಂಗ್ರೆಸ್ ಇಂದ ದಲಿತ ವೋಟ್ ಬ್ಯಾಂಕ್ ಏನಿದೆ ಅದು ದೂರ ಹೋಗುವ ಸಾಧ್ಯತೆಗಳು ಸಹ ಅಧಿಕವಾಗಿದ್ದಾವೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಸಹ ಗಂಭೀರವಾಗಿ ಪರಿಗಣಿಸಿ ಮುಂದಿನ ಒಂದು ಎಚ್ಚರಿಕೆ ಹೆಜ್ಜೆ ನೀಡುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.